ಈ ವಿಡಿಯೋ ಎಸ್ಪೆಷಲಿ ಹೌಸ್ ವೈಫ್ಸ್ಗಳಿಗೋಸ್ಕರ. ನಿಮಗೆ ಯಾವತ್ತಾದ್ರೂ ಅನಿಸಿದ್ಯಾ, ನೀವು ಯಾವತ್ತೂ ನನ್ನ ಕನಸು, ನನ್ನ ಕರಿಯರು, ನಾನು ಹೀಗಿರ್ಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಆವಾಗ ನಿಮ್ಮ ಸುತ್ತಮುತ್ತ ಇರೋರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹಾಗಾದರೆ ಮನೆ ಯಾರು ನೋಡ್ಕೊಳ್ತಾರೆ, ಮಗುನ ಯಾರು ನೋಡ್ಕೊಳ್ತಾರೆ, ನಿನ್ನ ಗಂಡ ಆರಾಮಾಗಿ ದುಡಿತಾ ಇದ್ದಾನಲ್ಲ, ಇನ್ನೇನು ನಿನ್ನ ಚಿಂತೆ ಅಂತ. ನಾವು ಈ ಮಾತುಗಳನ್ನ ಕೇಳ್ತಾ ಎಲ್ಲೋ ಒಂದು ಕಡೆ ನಮ್ಮ ಎಲ್ಲ ನೆಸೆಸಿಟೀಸ್ಗೂ, ನಮ್ಮ ನೀಡ್ಸ್ಗೂ ನಾವು ಏನೋ ನಮ್ಮ ಗಂಡನ ಮೇಲೆ ಡಿಪೆಂಡ್ ಆಗೋದನ್ನು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಕನಸುಗಳನ್ನ ನಾವು ಅವ್ರ ಹೆಗಲ ಮೇಲೆ ಹಾಕ್ಬಿಟ್ಟು ಅವ್ರ ಮೇಲೆ ಹೊರೆ ಹಾಕ್ತೀವಿ. ನನ್ನ ಕನಸುಗಳನ್ನ ನೀನೇ ಪೂರೈಸು ಅಂತ ಹೇಳ್ಬಿಟ್ಟು. ಅದೆಷ್ಟು ಮಟ್ಟಿಗೆ ಸರಿ? ತಪ್ಪಲ್ವಾ? ಸೊ ನಮ್ಮ ಕನಸುಗಳನ್ನ ನಾವೇ ಪೂರೈಸ್ಕೋಬೇಕು. ಸೊ ನಾನು ಈ ಒಂದು ಆಲೋಚನೆಯಲ್ಲಿ ಬಿದ್ದವಳು ಎದ್ದು ನಾನು ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ನನ್ನ ಲೈಫ್ನ ನಾನೇ ರೂಪಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಡ್ರೀಮ್ಸ್ನ ನಾನೇ ಚಿಕ್ಕದಾಗಿ ಅಚೀವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಡ್ರೀಮ್ಸ್ನ, ನಿಮ್ಮ ಕರಿಯರ್ನ, ನಿಮ್ಮ ಸಾಧನೆನ ನಿಮ್ಮ ಹೆಸರಲ್ಲೇ ಬರೀಬೇಕು ಅಥವಾ ನೀವೇ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಇಲ್ಲಿ ಈ ರೀಲ್ಗೆ ನನಗೆ ನೀವು ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಇದೇ ರೀಲ್ನ ನನ್ನ ವಾಟ್ಸಪ್ಪಿಗೆ ಶೇರ್ ಮಾಡಿ, ಜೊತೆಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ.